ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ರೇಖಾ ಕಡೂರ್ ಚಾನಲ್. ಇವತ್ತಿನ ನನ್ನ ವಿಡಿಯೋನಲ್ಲಿ ನಾನು ಮಕ್ಕಳಿಗಂತಲೇ ಎಜುಕೇಷನಲ್ ಟಿಪ್ನ ಹೇಳ್ತಾ ಇದ್ದೀನಿ. ನಾನು ಅಂದರೆ ಯಾವ ಥರ ಮಕ್ಕಳು ಓದಿದರೆ ಮುಂದೆ ಅವ್ರಿಗೆ ಫ್ಯೂಚರಲ್ಲಿ ಯಾವ ಥರ ಬೆನಿಫಿಟ್ ಆಗುತ್ತೆ, ಹೆಂಗೆ ಓದಬೇಕು, ಏನು ಯೂಸ್ಫುಲ್ ಎಷ್ಟೊಂದಿದೆ, ಅದು ಅಲ್ಲದೆ ಅವರಿಗೆ ಕಾನ್ಫಿಡೆನ್ಸ್ ಎಷ್ಟು ಹೆಚ್ಚಾಗುತ್ತೆ ಅಂತ ಇವತ್ತಿನ ನನ್ನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನನ್ನ ವಿಡಿಯೋಸ್ಗೆ. ಸಬ್ಸ್ಕ್ರೈಬರ್ಸ್ ಎಲ್ಲ ಕಮೆಂಟ್ ಮಾಡಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ವಾಟ್ ಈಸ್ ದ ಬೆನಿಫಿಟ್ ಆಫ್ ರೆಗ್ಯುಲರ್ ಸ್ಟಡಿ. ಕನ್ನಡದಲ್ಲಿ ಅದಕ್ಕೇನಂತ ಹೇಳ್ತೀವಿ ಅಂದರೆ, ದಿನನಿತ್ಯ ಓದೋದ್ರಿಂದ ಮಕ್ಕಳಿಗೆ ಏನು ಪ್ರಯೋಜನ, ಎಷ್ಟು ಪ್ರಯೋಜನ ಆಗುತ್ತೆ ಅಂತ. ಈಗ ನಾನು ನೋಡಿರೋ ಮಟ್ಟಿಗೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಡೈಲಿ ಆಟ ಆಡೋದು, ಅದು ಮಾಡೋದು, ಇದು ಮಾಡೋದು ಅಂತ ಮಾಡಿ ಟೈಮ್ ಪಾಸ್ ಮಾಡ್ತಾರೆ. ಎಕ್ಸಾಮ್ಸ್ ಇನ್ನೊಂದು ವೀಕ್ ಇದೆ, ಇಲ್ಲ ಎಕ್ಸಾಮ್ ನಾಳೆ ಇದೆ ಅಂದಾಗ, ರಿವಿಷನ್ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಸ್ಕೂಲಲ್ಲಿ, ಅವಾಗಿಂದ ಏನು ಮಾಡ್ತಾರೆ, ಅವ್ರು ಸ್ಟ್ರಿಕ್ಟಾಗಿ ಓದೋಕೆ ಕೂತ್ಕೋತಾರೆ. ಲೈಕ್ ಆಟ ಆಡೋಕ್ಕೆ ಹೋಗಲ್ಲ, ಏನಿಲ್ಲ, ಮೆಂಟಲಿ ಸ್ಟ್ರೆಸ್ ಮಾಡ್ಕೋತಾರೆ. ಸೊ ಈ ಥರದ್ದು ಬೇಡ. ಡೈಲಿ ಅವ್ರು 2 hours ಕೂತ್ಕೊಂಡು ವರ್ಕ್ ಮಾಡಿದರೆ ಸಾಕ್ರಿ, ಅವ್ರಿಗೆ ಎಕ್ಸಾಮ್ ಟೈಮಲ್ಲಿ ಎಷ್ಟೊಂದು ಯೂಸ್ಫುಲ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ. ನಾಟ್ ಓನ್ಲಿ ಫಾರ್ ಎಕ್ಸಾಮ್ಸಿಗೆ ಅಷ್ಟೇ ಅಲ್ಲ ರೀ, ಮುಂದೆ ಕೂಡ ಅವ್ರ ಫ್ಯೂಚರಲ್ಲಿ ಯಾವ ಥರ ಯೂಸ್ ಆಗುತ್ತೆ ಅನ್ನೋದು ನಾನು ಇವತ್ತಿನ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಸೊ ಆಲ್ರೆಡಿ ನಾನು ಟಾಪಿಕ್ನ ರಿವೀಲ್ ಮಾಡಿದ್ದೀನಿ. ವಾಟ್ ಈಸ್ ದ ಬೆನಿಫಿಟ್ ಆಫ್ ರೆಗ್ಯುಲರ್ ಸ್ಟಡಿ, ದಿನನಿತ್ಯ ಓದೋದ್ರಿಂದ ಮಕ್ಕಳಿಗೆ ಏನು ಪ್ರಯೋಜನ ಅಂತ. ಸೊ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಇಂಪ್ರೂವ್ಡ್ ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ಕನ್ನಡದಲ್ಲಿ ಹೆಚ್ಚಿನ ತಿಳುವಳಿಕೆ ಅಂತ ಹೇಳ್ತೀವ್ರಿ ನಾವು. ಸೊ ನಾವು ದಿನನಿತ್ಯ ಓದೋದ್ರಿಂದ ಎಷ್ಟು ನಮಗೆ ತಿಳುವಳಿಕೆ ಬರುತ್ತೆ ಏನು ಅಂತ. ನಾವು ಪ್ರತಿದಿನ ಬಂದುಬಿಟ್ಟು ಸ್ಕೂಲಿಂದ ಬಂದುಬಿಟ್ಟು 2 ತಾಸು ಕುತ್ಕೊಂಡು ನೀವು ಅವ್ರೇನು ಇವತ್ತು ಪಾಠ ಮಾಡಿರ್ತಾರಲ್ರಿ, ಮ್ಯಾಥ್ಸಲ್ಲಿ ಒಂದೇ ಎಕ್ಸಸೈಸ್ ಆಗಿದ್ರೆ ಒಂದೇ ಎಕ್ಸಸೈಸು, ಇಲ್ಲ EVS ಲೆಸನ್ ಮಾಡ್ತಾಯಿದ್ರೆ 1 or 2 pages ಅಷ್ಟೇ ಮಾಡೋಕ್ಕಾಗತ್ತೆ ರೀ 40 minutesಲ್ಲಿ. ಅದನ್ನು ನೀವು ಟೆಕ್ಸ್ಟ್ ಬುಕ್ ರೀಡ್ ಮಾಡಬೇಕು. ಇಂಗ್ಲೀಷಲ್ಲಿ ಏನು ಹೇಳಿರ್ತಾರಲ್ಲ ಅದನ್ನು ಅವತ್ತೇ ನೀವು ಓದಿದ್ರೇನಂದರೆ, ಅಲ್ಲಿ ಹೇಳಿರೋದು ಇಲ್ಲಿ ನಾವು ಸ್ಟಡಿ ಮಾಡೋದ್ರಿಂದ ನಮ್ಮ ಮೆಂಟಲಿ, ನಮ್ಮ ಬ್ರೈನಲ್ಲಿ ಏನಾಗುತ್ತೆ ಅಂದರೆ ಎಷ್ಟು ಆಳವಾಗಿ ಕುತ್ಕೊಂಡ್ಬಿಡತ್ತೆ. ಅದನ್ನು ಏನಾಗುತ್ತೆ ಅಂದರೆ ನೀವು ಎಕ್ಸಾಮ್ ಟೈಮಲ್ಲಿ ಆಗಲಿ, ಇವಾಗಿಲ್ಲ ಅಂದರೆ ಹೇಳ್ತಾರೆ ನೋಡಿ, ದೊಡ್ಡವರೆಲ್ಲ ಹೇಳ್ತಾರೆ, ಹೆಂಗೆ ನೀನು ಓದಬೇಕಂದ್ರಪ್ಪ, ನಿದ್ದಿಗಣ್ಣಾಗ ಎಬ್ಬಿಸಿ ಕೇಳಿದ್ರು ನೀನು ನಿದ್ದಿಗಣ್ಣಾಗ ಆನ್ಸರ್ ಮಾಡೋಕ್ಕೆ ಬರಬೇಕು ಅಂತ. ಆ ಥರ ನಿಮಗೆ ಇಲ್ಲಿ ಬೆನಿಫಿಟ್ ಆಗುತ್ತೆ. ಹೆಂಗೆ ಅಂದರೆ ನಮಗೆ ಮುಂದೆ ಫ್ಯೂಚರಲ್ಲೂ ಕೂಡ ನಮ್ಗೆ ಯಾರಾದರೂ ಅದನ್ನು ಕೇಳಿದರೆ ನಾವು ಅದನ್ನು ಥಟ್ಟನೆ ಆನ್ಸರ್ ಹೇಳ್ಬೋದು, ಅಷ್ಟು ಆಳವಾಗಿ ಬೇರೆಯವ್ರು ಕುತ್ಕೊಂಡ್ಬಿಡತ್ತೆ. ಸೊ ನಮಗೇನಂದರೆ, ನಾವು ದಿನನಿತ್ಯ ಓದೋದ್ರಿಂದ ನಮಗೆ ಹೆಚ್ಚಿನ ತಿಳುವಳಿಕೆ ಬರುತ್ತೆ. ಆಮೇಲೆ ಇನ್ ಡೆಪ್ತ್ ಹೋಗ್ತೀವಿ ನಾವು. ಲೈಕ್ ಎಕ್ಸಾಮ್ ಇದ್ದಾಗ ಏನು ಮಾಡ್ತೀವಿ ನಾವು, ಮೇಲ್ ತಿಳಿ ನೀರಷ್ಟೇ ಓದೋದಕ್ಕತ್ರಿ, ಹೌದಾ? ಸೊ ಅದೇನಾಗುತ್ತೆ, ಆಗಿನ ಮಟ್ಟಿಗೆ ಎಕ್ಸಾಮ್ ಮುಗಿಯತನ ಅಷ್ಟೇ ನಮ್ಗೆ ತಲೆಯಲ್ಲಿ ಇರತ್ತೆ ರೀ. ಎಕ್ಸಾಮ್ ಮುಗಿದ್ಮೇಲೆ ಹೋಗ್ಬಿಡುತ್ತೆ. ಅದೇ ನೀವು ಪ್ರತಿನಿತ್ಯ ಓದೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಇನ್ ಡೆಪ್ತ್, ಇದು ಹಿಂಗಾಯ್ತಲ್ಲ, ಹಿಂಗಿಲ್ಲಿಕ್ರ ಹಂಗಿದ್ರೆ ಹೆಂಗಾಗ್ತಿತ್ತು, ಹಂಗಿಲ್ಲಕ್ರೆ ಹಿಂಗಿದ್ರೆ ಹೆಂಗಾಗುತ್ತೆ, ಈ ಥರ ನಾವು ಮಾಡಿದರೆ ಹೆಂಗೆ, ಆ ಥರ ಅಂದರೆ ನಾವು ಹಿಂಗೆ ನ್ಯಾರೋ ರೂಟಲ್ಲಿ ಹೋಗಲ್ಲ ರೀ. ಆ ಕಡೆನೂ ಯೋಚನೆ ಮಾಡ್ತೀವಿ, ಈ ಕಡೆನೂ ಯೋಚನೆ ಮಾಡ್ತೀವಿ, ಹಿಂಗಾದ್ರೆ ಹೆಂಗೆ, ಹಂಗಾದ್ರೆ ಹೆಂಗೆ ಅಂತ ಯೋಚನೆ ಮಾಡೋದ್ರಿಂದ ನಮ್ಮ ಸ್ಕಿಲ್ಲು ಕೂಡ ಇಂಪ್ರೂವ್ ಆಗುತ್ತೆ ರೀ. ನಮಗೆ ಆ ವಿಷಯದ ಬಗ್ಗೆ ಆಳವಾಗಿ ನಾವು ತಿಳ್ಕೊಂಡಂಗೂ ಆಗುತ್ತೆ ರೀ. ಸೊ ಪ್ರತಿನಿತ್ಯ ಓದೋದ್ರಿಂದ ಏನಂದರೆ ನಮಗೆ ತಿಳುವಳಿಕೆ ಹೆಚ್ಚಾಗುತ್ತೆ. ಸೆಕೆಂಡ್ ಒನ್ ಈಸ್ ಬೆಟರ್ ರಿಟೆನ್ಷನ್, ಉತ್ತಮವಾಗಿ ಹಿಡಿದಿಟ್ಟುಕೊಳ್ಳುವುದು. ನಾವು ದಿನನಿತ್ಯ ಓದೋದ್ರಿಂದ ಹೆಂಗೆ ಅಂದರೆ, ಒಂದೇ ಕೆಲಸನ ನಾವು ದಿನನಿತ್ಯ, ಇವಾಗ ನೋಡಿ, ದಿನ ನೀವು 6 ಗಂಟೆಗೆ ಎದ್ದೇಳ್ತೀರಾ ಅಂದ್ಕೊಳ್ಳಿ. ಸೊ ಅದು ಹೆಂಗೆ ಅಂದರೆ, 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು, 4 ತಿಂಗಳಾಯಿತು, 5-6ನೇ ತಿಂಗಳಿಂದ ಹೆಂಗಂದ್ರಿ ನಿಮ್ಮ ಬ್ರೈನ್ ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ನೀವು 6 ಗಂಟೆ ಎದ್ದೇಳೋದ್ರಿಂದ ನಿಮ್ಗೆ ಅಲಾರಾಮ್ ಹೊಡೆಯೋಕ್ಕಿಂತ ಮುಂಚೆನೇ ನಿಮ್ಮ ಬ್ರೈನ್ ನಿಮಗೇನಂದರೆ ಅಲರ್ಟ್ ಮಾಡುತ್ತೆ, ಇವಾಗ ನೀನು ಎದ್ದೇಳೋ ಟೈಮ್ ಆಯಿತು, ಎದ್ದೇಳು ಅಂತ. ಎಷ್ಟೊಂದು ಸಲ ನೋಡಿ, ನೀವು ಬೇಕಿದ್ರೆ ಇದನ್ನು ಮಾಡಿ, ನೀವು ನಿಮ್ಗೆ ಅಲಾರಾಮ್ ಹೊಡೆಯೋಕ್ಕಿಂತ ಮುಂಚೆನೇ ನೀವು ಎದ್ದೇಳ್ತೀರಾ. ಇಲ್ಲಾಂದರೆ ಒನ್ಸ್ ಅಲಾರಾಮ್ ಹೊಡೆಯುತ್ತೆ ನೀವು ಎದ್ದು ಬಿಡ್ತೀರಾ. ಇಲ್ಲ ನೀವು ಲೇಟಾಗಿ ಎದ್ದೇಳೋದು ನೀವು ರೂಢಿ ಮಾಡ್ಕೊಂಡ್ರೆ, ಅದೆಷ್ಟರ ಅಲಾರಾಮ್ ಹೊಡಿಲಿ ನಿಮ್ಗೆ ಎಚ್ಚರನೇ ಆಗಲ್ಲ. ಅದೇ ಥರ ಇಲ್ಲೇನಂದರೆ ಬೆಟರ್ ರಿಟೆನ್ಷನ್ ಅಂದರೆ ಉತ್ತಮವಾಗಿ ಹಿಡಿದುಕೊಳ್ಳೋದಂದರೆ, ದಿನನಿತ್ಯ ನೀವು ಅದನ್ನು ಓದೋದ್ರಿಂದ ಏನಾಗುತ್ತೆ, ಆ ಒಂದು ಟಾಪಿಕ್ ಬಗ್ಗೆ ನಿಮಗೊಂದು ಹಿಡಿತ ಅನ್ನೋದಿರುತ್ತೆ ರೀ, ಹೌದಾ? ನಿಮಗೆ ಆಳವಾಗಿ ನೀವು ಅದನ್ನು ಅರ್ಥೈಸ್ಕೊಂಡು ಅದನ್ನು ಯಾವ ಟೈಮಲ್ಲಿ ಹೆಂಗೆ ಕೇಳಿದರೂ ಕೂಡ ನಿಮಗೆ ಆನ್ಸರ್ ಮಾಡೋ ಅಷ್ಟು ಕೆಪಾಸಿಟಿ ಕೊಡುತ್ತೆ. ಸೊ ನಾವು ದಿನನಿತ್ಯ ಓದೋದ್ರಿಂದ ಏನಂದರೆ ನಮಗೆ ಯೂಸ್ಫುಲ್ ಇದೆ. ಆ ಒಂದು ವಿಷಯದ ಬಗ್ಗೆ ನಮಗೆ ಪರಿಪೂರ್ಣವಾದ ಜ್ಞಾನವನ್ನು ತಿಳ್ಕೊತೀವಿ ನಾವು. ಉತ್ತಮವಾದ ನಮ್ಗೆ ಮಾಹಿತಿ ಸಂಗ್ರಹಣೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ಥರ್ಡ್ ಒನ್ ಈಸ್ ರೆಡ್ಯೂಸ್ಡ್ ಸ್ಟ್ರೆಸ್,
ಒತ್ತಡ ನಿವಾರಣೆ. ಎಷ್ಟೊಂದು ಜನ ಮಕ್ಕಳಲ್ಲಿ ನೋಡಿದ್ದೇನ್ರಿ, ಹೆಂಗೆ ಅಂದರೆ ಇವಾಗ ಇನ್ ಕೇಸ್ ಬಸ್ಸಲ್ಲಿ ಹೋಗ್ತಾ ಇದ್ರೆ ಬಸ್ಸಲ್ಲೂ ಬುಕ್ ತಕೊಂಡು ಓದೋದು. ದಿನನಿತ್ಯ ಏನು ಮಾಡ್ತಾರೆ ಇವರು, ಫ್ರೆಂಡ್ಸ್ ಜೊತೆ ಹಠೆ ಹೊಡ್ಕೊಂತ ಹೋಗ್ತಾರೆ. ಅದೇ ಎಕ್ಸಾಮ್ಸ್ ಬಂದರೆ ಏನು ಮಾಡ್ತಾರೆ ಅಂದರೆ ಬಸ್ಸಲ್ಲಿ ಬುಕ್ ತಕೊಂಡು ಓದೋದು. ಇಲ್ಲ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ವಾಶ್ರೂಮ್ಗೆ ಹೋಗಲ್ಲ, ಫೇಸ್ ವಾಶು ಮಾಡಲ್ಲ, ಅದೇ ಥರ ಕುತ್ಕೊಂಡ್ಬಿಡೋದು. ಇಲ್ಲ ಊಟನೂ ಮಾಡಲ್ಲ, ತಿಂಡಿನೂ ತಿನ್ನಲ್ಲ, ಅದೇ ಥರ ಕುತ್ಕೊಂಡ್ಬಿಡೋದು. ಸ್ಟ್ರೆಸ್ಸಲ್ಲಿ ಇರ್ತಾರೆ. ಆ ಸ್ಟ್ರೆಸ್ಸಿಂದ ಏನಂದರೆ ಅವ್ರ ಪೇರೆಂಟ್ಸ್ ಮೇಲೆ, ಅವ್ರ ಸಿಬ್ಲಿಂಗ್ಸ್ ಮೇಲೆ ಬರ್ಸ್ಟ್ ಔಟ್ ಆಗಿಬಿಡ್ತಾರೆ. ಹೌದಾ? ಸೊ ಅದನ್ನು ಬಿಟ್ಟು ಏನಂದರೆ ದಿನನಿತ್ಯ ಓದೋದ್ರಿಂದ ನಿಮಗೆ ಆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ನೀವು ದಿನ ಹೆಂಗೆ ಎಂಜಾಯ್ ಮಾಡ್ತಿರ್ತಲ್ಲ ಆ ಡೇಸ್ನ ನೀವು ಎಂಜಾಯ್ ಮಾಡ್ಬೋದು. ನಂಗೆ ನಾಳೆ ಎಕ್ಸಾಮ್ ಇದೆಯಪ್ಪ, ನಾನು ಇನ್ನೂ ಹೆಚ್ಚಿಂದ ಓದ್ಕೋಬೇಕು ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ. ಹೌದಾ? ಸೊ ನಿಮ್ಗೇನಾಗುತ್ತೆ, ನಿಮಗೆ ರಿವಿಷನ್ ಅಷ್ಟೇ ಮಾಡಿಕೊಂಡ್ರೆ ಸಾಕಾಗುತ್ತೆ. ಯಾವ ಥರ ರಿವಿಷನ್ನು, ಒಂದು ಸಲ ನೀನು ಓದ್ಕೋಬೇಕು, ಅದಷ್ಟು ಓದ್ಕೊಳ್ಳೋದು ಅಷ್ಟೇ ಸಾಕು ನಿಮಗೆ ದಿನನಿತ್ಯ ಓದೋದ್ರಿಂದ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಒತ್ತಡನೂ ಕಡಿಮೆ ಆಗುತ್ತೆ. ಒತ್ತಡ ಜಾಸ್ತಿ ಆದಂಗೆ ಏನಾಗುತ್ತೆ ರೀ, ನಮ್ಮ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀಳತ್ತೆ. ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಾವು ಓದಿರೋದು ನಾವು ನೆನ್ಪಿಟ್ಕೊಳಕ್ಕಾಗಲ್ಲ, ಮರ್ತೋಗೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಂದು ನೀವು ಒತ್ತಡ ಕಡಿಮೆ ಮಾಡ್ಬೇಕಂದ್ರೆ ಏನ್ರಿ, ದಿನನಿತ್ಯ ಓದೋದನ್ನು ರೂಢಿ ಮಾಡ್ಕೊಳ್ಳಿ. ನೆಕ್ಸ್ಟ್ 4th ಪಾಯಿಂಟ್ ಈಸ್ ಬೂಸ್ಟೆಡ್ ಕಾನ್ಫಿಡೆನ್ಸ್, ಹೆಚ್ಚಿದ ಆತ್ಮವಿಶ್ವಾಸ. ಇವಾಗ ನೋಡಿ, ಯಾರಾದ್ರೂ ನಿಮ್ಮ ಪೇರೆಂಟ್ಸೇ ಎಕ್ಸಾಂಪಲ್, ನಿಮ್ಮ ಪೇರೆಂಟ್ಸೇ ಏನು ಹೇಳ್ತಾರೆ, ನಾಳೈತೆ ಎಕ್ಸಾಮ್ ಓದ್ಕೋ ಬಂದಾಗ, ಓದಿನಲ್ಲಮ್ಮ, ಆಲ್ರೆಡಿ ನಾನು ಓದಿದ್ದೀನಿ, ಏನು ಎಕ್ಸಾಮ್ ಪೇಪರ್ ಕೊಟ್ಟರೆ ನಾನು ಪಟ್ಪಟ್ಟನೆ ಆನ್ಸರ್ ಬರೆದ್ಬಿಡ್ತೀನಿ. ಈ ಕಾನ್ಫಿಡೆನ್ಸ್ ನಿಮಗೆ ಬರಬೇಕಂದ್ರೆ ನೀವು ದಿನನಿತ್ಯ ಓದಲೇಬೇಕು. ಈಗ ಎಕ್ಸಾಮ್, ನಾಳೆ ಎಕ್ಸಾಮ್ ಐತಿ, ನಾನು ಓದಬೇಕು ಅನ್ನೋ ಟೆನ್ಷನ್ ಬೇಡ. ಅವಾಗ ಏನಾಗುತ್ತೆ, ಈ ಟೆನ್ಷನ್ ಇದ್ದಾಗ ನಿಮಗೆ ಕಾನ್ಫಿಡೆನ್ಸು ಕಡಿಮೆ ಆಗುತ್ತೆ. ಆಮೇಲೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ದಂಗೆ ಆಗುತ್ತೆ, ಪಾಸ್ ಆಗ್ತಾನೆ ಇಲ್ಲೋ. ಇವಾಗ ನೀವು ರೆಗ್ಯುಲರಾಗಿ ಓದದೇ ಇದ್ದರೆ ನಿಮ್ಮ ಪೇರೆಂಟ್ಸ್ ಬಂದಮೇಲೆ ಕೇಳ್ತಾರೆ, ಹೆಂಗೆ ಆಯಿತು ಎಕ್ಸಾಮ್, ಏನಂದರೆ ಆಯಿತು, ಏನೋ ಪಾಸ್ ಆದ್ರೆ ಆಗ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಈ ಥರ ಎಲ್ಲ ಬೇಡ. ಅದೇ ನೀವು ಡೈಲಿ ನೀವು ಓದ್ಕೊಂಡಿದ್ದಾಗ ಏನಾಗುತ್ತೆ ಅಂದರೆ, ಚೆನ್ನಾಗಾಗಿದೆ, 190 ಕ್ರಾಸ್ ಆಗುತ್ತೆ, ಅಟ್ಲೀಸ್ಟ್ ಇಲ್ಲಾಂದರೆ ಫಸ್ಟ್ ಕ್ಲಾಸ್ ಆದರೂ ಬರ್ತೇನೆ ಅನ್ನೋ ಕಾನ್ಫಿಡೆನ್ಸ್ ನಿಮಗಿರುತ್ತೆ. ಸೊ ಈ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ನೀವೇನಂದರೆ ಡೈಲಿ ನೀವು ರುಟೀನಾಗಿ ಓದಲೇಬೇಕು. ಲಾಸ್ಟ್ ಬಟ್ ನಾಟ್ ಅ ಲೀಸ್ಟ್, ಕೊನೆಯದಾಗಿ ಚೊಕ್ಕದಾಗಿ ಎನ್ಹ್ಯಾನ್ಸ್ಡ್ ಸ್ಕಿಲ್ ಅಂತ ಹೇಳ್ತೀವಿ. ಎನ್ಹ್ಯಾನ್ಸ್ಡ್ ಸ್ಕಿಲ್ ಅಂದರೆ ಹೆಚ್ಚಿದ ಕೌಶಲ್ಯ. ಕೌಶಲ್ಯ ಅಂದರೆ ಸ್ಕಿಲ್ಸ್ ಅಂದರೆ ಯಾವ ಥರ ಹೆಚ್ಚಾಗುತ್ತೆ, ನಾವು ದಿನನಿತ್ಯ ಓದೋದ್ರಿಂದ ನಾವು ಬೇರೆ ಬೇರೆ ಕಡೆನೂ ನಾವು ಕಾನ್ಸಂಟ್ರೇಟ್ ಮಾಡ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್, ಬರೀ ಓದೋದೇ ಬಿಟ್ಟು ನಾವು ಕರಿಕ್ಯುಲರ್ ಅಂತ ಬೇರೆ ಯಾವುದಕ್ಕಾದ್ರೂ ನಾವು ಜಾಯಿನ್ ಆಗ್ಬೋದು. ಒಂದೇದು. ಎರಡನೇದು ಏನಂದರೆ ಆ ವಿಷಯದ ಬಗ್ಗೆನೇ ನಾವು ಆಳವಾಗಿ ತಿಳ್ಕೊಂಡು ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ ಮಾಡ್ಬೋದು. ನಾವು ಸೈನ್ಸಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಬರುತ್ತೆ ರೀ, ಮ್ಯಾಥ್ಸಲ್ಲಿ ಆ್ಯಕ್ಟಿವಿಟೀಸ್ ಬರುತ್ತೆ. ಅವರಲ್ಲಿ ನೀವೇ ಇವಾಗ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇತ್ತಂದರೆ ನಿಮ್ಮ ಮನೇಲಿ ನಿಮ್ಮ ತಮ್ಮ ತಂಗಿ ಯಾರಾದರೂ ಇರ್ತಾರೆ, ಅವ್ರಿಗೆ ನೀವು ಹೆಲ್ಪ್ ಮಾಡ್ಬೋದಲ್ಲ ಸ್ಟಡೀಸಲ್ಲಿ. ಹೌದಲ್ರಿ? ಆಮೇಲೆ ಇದಲ್ಲದೆ ನಮಗೆ ಕ್ರಿಟಿಕಲ್ ಥಿಂಕಿಂಗಿಗೆ ಯೂಸ್ ಆಗುತ್ತೆ ರೀ ನಾವು ರೆಗ್ಯುಲರ್ ಆಗಿ ಓದೋದ್ರಿಂದ. ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ಯಾವ ಥರ, ಲೈಕ್ ಫಾರ್ ಎಕ್ಸಾಂಪಲ್ ಪಝಲ್ಲು, ಸುಡುಕು, ಇದೆಲ್ಲ ಕ್ರಿಟಿಕಲ್ ಥಿಂಕಿಂಗಲ್ಲಿ ಬರುತ್ತಲ್ಲ ರೀ. ಹಾಗೆ ನಮಗೊಂದು ಕಾನ್ಸೆಪ್ಟ್ ಬಗ್ಗೆ ಕ್ರಿಟಿಕಲ್ ಅಂದರೆ ಒಂದು ಸೈನ್ಸ್ ಆದರೂ ತೊಗೊಳ್ಳಿ, ಇಂಗ್ಲೀಷ್ ಆದರೂ ತೊಗೊಳ್ಳಿ, ಅದರಿಂದ ನಾವು ಹೆಚ್ಚಿನ ಬಗ್ಗೆ ಯೋಚನೆ ಮಾಡೋ ಅಂಥ ಅವಕಾಶ ಸಿಗುತ್ತೆ. ಯಾವುದಾದ್ರೂ ಪ್ರಾಬ್ಲಮ್ ಬಂದೆ, ಆ ಟಾಪಿಕ್ಕಿನ ಪ್ರಾಬ್ಲಮ್ ಬಂದರೆ ನಾವು ಪಟ್ಟನ ಸಾಲ್ವ್ ಮಾಡ್ಬೋದು. ಆಮೇಲೆ ಅನಾಲಿಸಿಸ್ ಸ್ಕಿಲ್, ಅನಲೈಸ್ ಮಾಡ್ಬೋದು ನಾವು, ಅಂದರೆ ಇದು ಹಿಂಗೆ ಮಾಡಿದರೆ ಹಿಂಗೆ ಆಗತ್ತೆ ಅಂತ ಅನಲೈಸ್ ಮಾಡ್ಬೋದು ನಾವು. ಸೊ ನೀವು ದಿನನಿತ್ಯ ಓದೋದ್ರಿಂದ ಏನೇನು ಪ್ರಯೋಜನ ಅಂತ ಹೇಳಿದೆ, ಅರ್ಥ ಆಯಿತು ಅನ್ಕೋತೀನಿ. ಇನ್ನೊಂದು ಸಲ ನಿಮ್ಮ ಪಾಯಿಂಟ್ಸ್ ಬೇಕಂದರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಇಂಪ್ರೂವ್ಡ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಹೆಚ್ಚಿನ ತಿಳುವಳಿಕೆ, ಬೂಸ್ಟೆಡ್ ಕಾನ್ಫಿಡೆನ್ಸ್ ಅಂದರೆ ಹೆಚ್ಚಿನ ಆತ್ಮವಿಶ್ವಾಸ, ರೆಡ್ಯೂಸ್ಡ್ ಸ್ಟ್ರೆಸ್ ಅಂದರೆ ಒತ್ತಡ ಕಡಿಮೆ ಮಾಡೋದು, ಆನಂತರ ಬೆಟರ್ ರಿಟೆನ್ಷನ್ ಅಂದರೆ ಕನ್ನಡದಲ್ಲಿ ಉತ್ತಮವಾದ ಹಿಡಿದಿಟ್ಟುಕೊಳ್ಳುವುದು ಅಂತ ಹೇಳ್ತೀವಿ. ಎನ್ಹ್ಯಾನ್ಸ್ಡ್ ಸ್ಕಿಲ್ ಅಂದರೆ ಹೆಚ್ಚಿದ ಕೌಶಲ್ಯ, ನಮ್ಮ ಸ್ಕಿಲ್ಸನ್ನು ನಾವೇ ಇಂಪ್ರೂವ್ ಮಾಡ್ಕೋಬೋದು. ಸೊ ಇನ್ನಾದರೂ ನೀವು ರೆಗ್ಯುಲರಾಗಿ ಸ್ಟಡಿ ಮಾಡ್ತೀರಾ ಅಂತ ಅನ್ಕೋತೀನಿ. ರೆಗ್ಯುಲರ್ ಸ್ಟಡಿ ಮಾಡೋದ್ರಿಂದ ಅಂದರೆ ಪ್ರತಿನಿತ್ಯ ನೀವು ಓದೋದ್ರಿಂದ ನಿಮಗೇನು ಪ್ರಯೋಜನ, ನಿಮಗೇನು ಲಾಭ ಅಂತ ಹೇಳಿದೆ. ನಿಮ್ಮನ್ನು ನೀವು ಆತ್ಮವಿಶ್ವಾಸದಿಂದ ನೀವು ಜಗತ್ತಿಗೆ ತೋರ್ಕೋಬೇಕಂದ್ರೆ ನೀವು ದಿನನಿತ್ಯ ಓದೋದ್ರಿಂದ ತುಂಬ ಲಾಭ ಇದೆ ರೀ. ಸೊ ಇನ್ನಾದರೂ ಎಚ್ಚೆತ್ಕೊಳ್ಳಿ ಸ್ಟೂಡೆಂಟ್ಸ್, ದಿನನಿತ್ಯ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಇದು ನಿಮಗೆ ಅರ್ಥ ಆಯಿತು ಅನ್ಕೋತೀನಿ, ತುಂಬ ಸುಲಭವಾಗಿ ಅರ್ಥ ಆಯಿತು. ಆನಂತರ ಇದನ್ನು ಪ್ಲೀಸ್ ಫಾಲೋ ಅಪ್ ಮಾಡಿ. ಇನ್ನೂ ಇದೇ ಥರದ್ದು ನಿಮ್ಗೆ ಟಿಪ್ಸ್ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹೆಚ್ಚಿಂದೇನಾದರೂ ಮಾಹಿತಿ ಬೇಕಂದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.